ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ಹೋದರೂ ಕೂಡ ಅದ್ರೊಳಗೆ ರೀಸನಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಕೈತಿ. ಅದ ಕಾರಣಕ್ಕೆ ಇಂದಿನ ಈ ವಿಡಿಯೋದೊಳಗೆ ರೀಸನಿಂಗ್ ಒಳಗೆ ಬರುವಂಥ 4 ಟೈಪನ್ನು ಇಂದಿನ ಈ ವಿಡಿಯೋ ತಿಳ್ಕೊಳ್ಳೋಣ. ಅಂದ್ರೆ ಯಾವ ಟೈಪ್ 4 ಟೈಪ್ ಒಳಗೆ ರೀಸನಿಂಗ್ ಒಳಗೆ ಯಾವ್ಯಾವ ಥರ ಕ್ವಶನ್ ಬರ್ತಾವೆ ಅನ್ನೋ ತಿಳ್ಕೊಳ್ಳೋಣ. ಮತ್ತು ಉಳಿದಷ್ಟು ಟೈಪ್ಗಳನ್ನ ಮುಂದಿನ ವಿಡಿಯೋ ತಿಳ್ಕೊಳ್ಳೋಣ. ಮೊದಲನೇ ಬಂದುಬಿಟ್ಟು ಸಂಕಲನ ಪ್ರಕ್ರಿಯೆ. ಅಂದ್ರೆ ಸಂಕಲನ ಪ್ರಕ್ರಿಯೆ ಒಳಗೆ ಯಾವ ಟೈಪ್ ಒಳಗೆ ರೀಸನಿಂಗ್ ಇವು ಬರ್ತಾವೆ ಅನ್ನೋದನ್ನು ಇಂದಿನ ಈ ವಿಡಿಯೋದಾಗ ಫಸ್ಟ್ನಾಗ ತಿಳ್ಕೊಳ್ಳೋಣ. ಇದು ಟೈಪ್ 1. ಇದು ಟೈಪ್ 1 ಐತಿ. ಟೈಪ್ 1 ಒಳಗೆ ಸಂಕಲನ ಪ್ರಕ್ರಿಯೆ ಮೇಗಿನೂ ರೀಸನಿಂಗ್ ಕ್ವಶನ್ಗಳನ್ನ ತಿಳ್ಕೊಳ್ಳೋಣ. ಈಗ ಮೊದಲನೇ ಪ್ರಶ್ನೆ ನೋಡಿದಾದ್ರೆ 1, ಆನಂತರ 5, ಆನಂತರ 9 ಮುಂದಿನ ಸಂಖ್ಯೆ ಯಾವುದಂತ ನಾವು ಹೇಳ್ಬೇಕಾ. ಇಲ್ಲಿ ಇದನ್ನು ಯಾವ ಥರ ಮಾಡಿದಾರೆ ಅನ್ನೋದು ನೋಡಿದಾರೆ ಸಿಂಪಲ್ ಐತಿ. ಸಂಕಲನ ಪ್ರಕ್ರಿಯೆ ಒಳಗೆ ಇದ್ದಿದ್ದ ಕಾರಣ ಇನ್ನು ಡಿಸ್ಟೆನ್ಸ್ ನೋಡ್ಬೇಕಾಗತ್ತೆ ನಡಕ. ಇಲ್ಲೇ 1ರಿಂದ 5 ಅಂದ್ರೆ +4 ಮಾಡಿದಾರು. ಆನಂತರ 5ರಿಂದ 9 ಅಂದ್ರೆ ಇಲ್ಲೂ ಕೂಡ +4. ಮುಂದೆ 9ಕ್ಕೆ +4 ಮಾಡಿದಾಗ ಇದರ ಆನ್ಸರ್ ಬರ್ತೈತಿ. 9ಕ್ಕೆ +4 ಮಾಡಿದಾಗ ನಾವು ಬರುವಂಥ ಉತ್ತರ 13. ಈ ಪ್ರಶ್ನೆಗೆ ಉತ್ತರ 13 ಆಕೈತಿ. ಆನಂತರ ಎರಡನೇ ಪ್ರಶ್ನೆ ಕಡೆ ನಾವು ಹೋಗೋದಾದ್ರೆ ಈಗ ಎರಡನೇ ಪ್ರಶ್ನೆ 5, ಆನಂತರ 26, ಆನಂತರ 47. ಇಲ್ಲೇ ಮುಂದಿನ ಸಂಖ್ಯೆ ಯಾವುದಂತ ಹೇಳಬೇಕು. ಇಲ್ಲಿ ನೋಡೋದಾದ್ರೆ ಯಾವ ಟೈಪ್ ಒಳಗೆ ಇದು ಮಾಡಿದ್ದಾರೆ ಅಂದ್ರೆ 5ರಿಂದ 26 ಅಂದ್ರೆ ಇಲ್ಲೇ +21 ಮಾಡಿದರು. ಮುಂದಿನ ಸಂಖ್ಯೆ 26ರಿಂದ 47 ಇಲ್ಲೂ ಕೂಡ 21 ಪ್ಲಸ್. ಆನಂತರ 47ಕ್ಕೆ 21 ಕೂಡಿಸಿದಾಗ ನಮ್ಗೆ ಆನ್ಸರ್ ಬರ್ತೈತಿ. 47ಕ್ಕೆ 28 ಕೂಡಿಸಿದ್ರೆ 68. ಈ ಪ್ರಶ್ನೆಗೆ ಉತ್ತರ ಆಕೈತಿ. ಈ ಟೈಪ್ ಈಸಿ ಇರ್ತಾವೆ. ಸಂಕಲನ ಪ್ರಕ್ರಿಯೆ ಬಂದಾಗ ರೀಸನಿಂಗ್ ಒಳಗೆ ಈಸಿ ಭಾಳ ಬರ್ತಾವೆ. ಆನಂತರ ಮೂರನೇ ಪ್ರಶ್ನೆ ಕಡೆ ಹೋಗೋಣ. ಇದು ಸಂಕಲನ ಪ್ರಕ್ರಿಯೆ ಐತಿ, ನೆನಪಿಟ್ಕೋರಿ. ಈಸಿ ಇರ್ತಾವೆ ಸಂಕಲನದ ಬಂದಾಗ. ಏನು ಭಾಳ ಡಿಫಿಕಲ್ಟ್ ಇರೋದಿಲ್ಲ, ಈಸಿಯಾಗಿ ಮಾಡ್ತಾಯಿರಿ. ಆನಂತರ ಮುಂದಿನ ಪ್ರಶ್ನೆ 15, 18, ನಂತರ 21. ಇದಂತ್ರಿ ಭಾಳ ಈಸಿ ಐತಿ. ಮುಂದಿನ ಸಂಖ್ಯೆ ಯಾವುದಂತ ಹೇಳಬೇಕು. ಇಲ್ಲೇ +3 ಮಾಡಿದಾರು, ಅದೇ ರೀತಿ +3 ಹಂಗೆ ಸೇಮ್ ಇಲ್ಲೇ +3 ಮಾಡಿದಾಗ ಈ ಪ್ರಶ್ನೆಗೆ ಉತ್ತರ ಬರ್ತೈತಿ. 21ಕ್ಕೆ +3 ಮಾಡಿದ್ರೆ 24. ಇದೇ ಈ ಪ್ರಶ್ನೆಗೆ ಉತ್ತರ. ಈ ಟೈಪ್ ಒಳಗೆ ಸಂಕಲನ ಪ್ರಕ್ರಿಯೆ ಬಂದಾಗ ಚಿಂತೆ ಒಟ್ಟು ಮಾಡ್ಕೋಬೇಡ್ರಿ. ಯಾಕಂದ್ರೆ ಭಾಳ ಈಸಿ ಕ್ವಶನ್ಗಳು ಸಂಕಲನ ಪ್ರಕ್ರಿಯೆ ಬರ್ತಾವೆ. ಆನಂತರ ಈಗ ವ್ಯವಕಲನ ಪ್ರಕ್ರಿಯೆ ಮೈನಸ್ ಪ್ರಕ್ರಿಯೆ ಯಾವ ಟೈಪ್ ಒಳಗೆ ಮಾಡೋದು ಅಂತೇಳಿ ತಿಳ್ಕೊಳ್ಳೋದಾದ್ರೆ ಮೊದಲನೇ ಪ್ರಶ್ನೆ ಮೂಲಕ ತಿಳ್ಕೊಂಡು ಹೋಗೋಣ. ಮೊದಲನೇ ಪ್ರಶ್ನೆ ಬಂದುಬಿಟ್ಟು 20, ಆನಂತರ 17, ಆನಂತರ 14. ನೆಕ್ಸ್ಟ್ ಸಂಖ್ಯೆ ಯಾವುದಂತ ಹೇಳಬೇಕು. ಇಲ್ಲಿ ಏನು ಮಾಡಿದ್ದಾರೆ ನೋಡಿರಿ, ಸಿಂಪಲ್ ಅದಾವು. ಸಂಕಲನ ವ್ಯವಕಲನ ನೀವು ಬಂದ್ರೆ ಒಟ್ಟು ಚಿಂತೆ ಮಾಡ್ಕೋಬೇಡ್ರಿ. ಓನ್ಲಿ ಭಾಳ ಅಂದ್ರೆ ಬಾಡಿ ಈಸಿ ಇರ್ತಾವೆ, ಆರಾಮಾಗಿ ಮಾಡ್ತಾರೆ. ಇಲ್ಲಿ ನೋಡಿ 20ರಿಂದ 17 ಅಂದ್ರೆ -3, 17ರಿಂದ 14 ಅಂದ್ರೆ -3. ಮುಂದಿನ ಸಂಖ್ಯೆ 14ಕ್ಕೆ -3 ಮಾಡಿದ್ರೆ ಆನ್ಸರ್ ಬರ್ತೈತಿ. 14ಕ್ಕೆ -3 ಮಾಡಿದ್ರೆ 11. ಇದ್ರ ಉತ್ತರ. ಈ ಟೈಪ್ ವ್ಯವಕಲನ ಒಳಗಿರ್ತಾವೆ ಅಂದ್ರೆ ಈಸಿ ಇರ್ತಾವೆ, ಭಾಳ ಅಂದ್ರೆ ಭಾಳ ಈಸಿ ಇರ್ತಾವೆ ವ್ಯವಕಲನ ಮತ್ತು ಸಂಕಲನ ಪ್ರಕ್ರಿಯೆ. ಆದರೆ ಡಿಫಿಕಲ್ಟ್ ಆಗೋದು ವರ್ಗ ಸಂಖ್ಯೆಗಳು ಇವು ಟೈಪ್ ಬಂದಾಗ ಅವನು ಮುಂದೆ ತಿಳ್ಕೊಳ್ಳೋಣ, ಅವನು ಯಾವ ಥರ ಸುಲಭವಾಗಿ ಮಾಡ್ತಾರಂತೇಳಿ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ವ್ಯವಕಲನದಾಗ ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ 128, ಆನಂತರ 95, ಆನಂತರ 62. ಮುಂದಿನ ಸಂಖ್ಯೆ ಯಾವುದಂತ ನಾವು ಹೇಳಬೇಕಿಲ್ಲ. ಇಲ್ಲಿ ಯಾವ ಥರ ಮಾಡಿದಾರೆ ಅನ್ನೋದು ನೋಡಿರಿ. ದೊಡ್ಡ ಸಂಖ್ಯೆ ಅದಾವ ಅಂತೇಳಿ ಗಾಬರಿ ಹಾಕೋಬೇಡ್ರಿ. ಇಲ್ಲಿ ಸಿಂಪಲ್ಲಾಗಿ ನೋಡಿರಿ 128, 95 ಅಂದ್ರೆ ಈ 128 ಇಲ್ಲಿ ಎರಡಕ್ಕೂ ನಡುವಿನ ಡಿಸ್ಟೆನ್ಸ್ ಎಟ್ಟೈತೆ ಅಂದ್ರೆ -33. ಆನಂತರ 95ರಿಂದ 62 ಇಲ್ಲಿ ಕೂಡ -33 ಐತಿ. ಮುಂದಿನ ಸಂಖ್ಯೆ ಬರ್ಬೇಕಾದ್ರೆ 62ರಾಗ ಮೈನಸ್ ಏನು 33 ಮಾಡಿದ್ರೆ ನಮಗೆ ಉತ್ತರ ಬರ್ತೈತಿ. 62ರಾಗ 33 ಕಾದ್ರೆ ಆನ್ಸರ್ 29 ಆಕೈತಿ. ಇದು ಈ ಪ್ರಶ್ನೆಗೆ ಉತ್ತರ ಆಕೈತಿ. ಆನಂತರ ವ್ಯವಕಲನದಾಗ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಇದು ಸ್ವಲ್ಪ ಇಂಪಾರ್ಟೆಂಟ್ ಐತಿ. 10, 8, ಆನಂತರ 7, ಆನಂತರ 5. ಇಲ್ಲಿ ಏನು ಮಾಡ್ಯಾರ ನೋಡ್ರಿ. ಒಂದಷ್ಟು ಜನ ಇದನ್ನು ಹೆಂಗೆ ಮಾಡಕ್ಕೆ ಹೋಗಾರಂದ್ರೆ ಈಗ ನೋಡ್ರಿ, ಇಲ್ಲೇ 2 ಮೈನಸ್ ಮಾಡಿದಾರು. ಆನಂತರ ಇಲ್ಲಿ 1 ಮೈನಸ್ ಮಾಡ್ಯಾರು, ಇಲ್ಲೇ -2 ಮಾಡಿದಾರು. ಈ ಥರ ನೋಡ್ರಿ
ಅಂದ್ರೆ ಒಂದು ಡಿಫ್ರೆನ್ಸ್ ಒಂದು ಐತಿ ಇಲ್ಲಿ 2 ಐತಿ 3 ಹಿಂಗೆ ಅನ್ಕೋಕೋಬೇಡ್ರಿ. ಸಿಂಪಲ್ ವೇ ಐತಿ, ಇದನ್ನು ಕೂಡ ಮಾಡ್ತಂದ. ಈಗ ನೋಡಿರಿ ಮುಂದಿನ ಸಂಖ್ಯೆ ಯಾವ ಥರ ಬರ್ತೈತೆ ಅಂದ್ರೆ ಇದು ಇಲ್ಲಿ ಬಂದೈತಿ, ಆನಂತರ ಇದು ಇಲ್ಲಿ ಬರ್ತೈತಿ. ಅಂದ್ರೆ 5ರೊಳಗೆ -1 ಮಾಡ್ರೆ 4 ಬರ್ತೈತಿ. ಇದಕ್ಕೆ ಆನ್ಸರ್ ಆಕೈತಿ. ಅರ್ಥ ಆತ್ಲ? 10ಕ್ಕೆ -2 ಆಗ್ಬೇಕು, -1 -2 -1 -2 ಇದು ಸಿರೀಸ ಫಾಲೋ ಆಕೈತಿ. ಈಗ ಅಕಸ್ಮಾತ್ 4ರ ಮುಂದಿನ ಸಂಖ್ಯೆ ನೋಡೋದಾದ್ರೆ ನಾವು 4ರೊಳಗೆ -2 ಮಾಡಿದಾಗ ಮುಂದಿನ ಸಂಖ್ಯೆ ಬರ್ತೈತಿ. ಅಂದ್ರೆ 2 ಬರ್ತೈತಿ. 4ರೊಳಗೆ -2 ಮಾಡಿದ್ರೆ 2 ಬರ್ತೈತಿ. ಈ ಥರ ವ್ಯವಕಲನದಂತ್ರಿ ಬಂದರೆ ಚಿಂತೆ ಮಾಡ್ಕೊಬಿಡ್ರಿ, ಇವು ಕೂಡ ಈಸಿ ಇರ್ತಾವೆ. ಆನಂತರ ಈಗ ಗುಣಾಕಾರದ ಪ್ರಕ್ರಿಯೆಗೆ ಹೋಗೋಣ. ಯಾವ ಥರ ಗುಣಾಕಾರ ಪ್ರಕ್ರಿಯೆ ಒಳಗೆ ನಮ್ಮ ಕ್ವಶನ್ಗಳು ನಂಬರ್ ಸಿರೀಸ್ ಮ್ಯಾಗ ಬರ್ತಾವೆ ಅನ್ನೋದನ್ನು ನೋಡೋದಾದ್ರೆ, ಮೊದಲನೇ ಪ್ರಶ್ನೆ 2, ಆನಂತರ 4, 8. ಇದಂತ್ರಿ ಸಿಂಪಲ್ ಐತಿ. 2ನ್ನ ಇಂಟು ಮಾಡ್ಕೊಂಡು ಹೋಗ್ಬಿಟ್ಟಾರು. 2 2 2 4 4 2 8 ಈ ಥರ. ಅಂದ್ರೆ 2 × 2 ಮುಂದಿನ ಸಂಖ್ಯೆ 4 ಬರ್ತೈತಿ. 4 × 2 ಆನಂತರ 8 × 2 ಮಾಡಿದ್ರೆ ನಮ್ಮ ಆನ್ಸರ್ ಬರ್ತೈತಿ 8 × 2 16. ಈ ಟೈಪ್ ಒಳಗೆ ವಿವಿಧ ಗುಣಾಕಾರ ಪ್ರಕ್ರಿಯೆ ಈ ಟೈಪ್ ಕ್ವಶನ್ ಬರ್ತಾವೆ. ಇವು ಈಸಿ ಇರ್ತಾವೆ, ಚಿಂತೆ ಮಾಡೋಕೆ ಹೋಗ್ಬೇಡ್ರಿ ಇವ್ರ ಬಗ್ಗೆನೂ. ಆನಂತರ ಮುಂದಿನ ಪ್ರಶ್ನೆ ಗುಣಾಕಾರದಾಗ ನೋಡೋದಾದ್ರೆ 10, ಆನಂತರ 14, ಆನಂತರ 20, ನಂತರ 28. ಮುಂದಿನ ಸಂಖ್ಯೆ ಯಾವುದು ಅಂತೇಳಿ ನಾವು ಹೇಳಬೇಕು. ಈ ಪ್ರಶ್ನೆ ಯಾವ ಥರ ಮಾಡೋದನ್ನು ನೋಡಿರಿ, ಸಿಂಪಲ್ ಐತಿ. ಇದು ಕೂಡ ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ, ಡಿಫಿಕಲ್ಟ್ ಮಾಡ್ಕೋಕೆ ಹೋಗ್ಬೇಡ್ರಿ, ಈಸಿ ಪ್ರಶ್ನೆ ಐತಿ. ಇದನ್ನು ಯಾವ ಥರ ಮಾಡಿದಾರಂದ್ರೆ ಇಲ್ಲಿ ನೋಡಿರಿ ಸಿಂಪಲ್ ಐತಿ. ಇವು ಎರಡಕ್ಕೂ ನಡುಕೆ ಏನು ಮಾಡ್ಬೇಕಂದ್ರೆ ಏನು ಮಾಡ್ಯಾರಂದ್ರೆ 2 × 2 ಅಂದ್ರೆ 4 ಬರ್ತೈತಿ. 4ಅನ್ನು ಇಲ್ಲಿ ಡಿಫ್ರೆನ್ಸ್ ಆಯ್ತು ತೊಗೊಂಡಾರ ಇವರು. ಅಂದ್ರೆ 4ಅನ್ನು ಇಲ್ಲಿ ಡಿಫ್ರೆನ್ಸ್ ಆಯ್ತು ತೊಗೊಂಡಾರು +4 ಮಾಡಿದ್ದಾರೆ. ಅದೇ ರೀತಿ ಮುಂದಿನ ಸಂಖ್ಯೆ ಅಂದರೆ 2 × 3 ಮಾಡಿ ಕಸ 6 ಡಿಫ್ರೆನ್ಸ್ ಬರ್ತೈತಿ. ಆ ಬಕ 2 × 4 ಅಂದರೆ 8 ಡಿಫ್ರೆನ್ಸ, ಇಲ್ಲಿ 8 ಡಿಫ್ರೆನ್ಸ್ ಐತಿ. ಆ ಬಕ 2 × 5 ಮಾಡಿದಾಗ 10. 28ಕ್ಕೆ 10ಅನ್ನು ಕೂಡಿಸಿದಾಗ ನಮಗೆ ಬರುವ ಉತ್ತರ 38. ಅಂದರೆ ಈ ಪ್ರಶ್ನೆಗೆ ಉತ್ತರ 38. ಇದು ಈಸಿ ಐತಿ. ಇಂಥವು ಬಿಡಕ್ಕೆ ಹೋಗ್ಬೇಡ್ರಿ. ಮಿಸ್ ಒಂದು ಸ್ವಲ್ಪ ಅತ್ಲೇ ತಲೆ ಓಡಿಸಿರ ಆನ್ಸರ್ ಸಿಗ್ತೈತಿ. ಆದರೆ ಇಂಥವು ಒಂದಷ್ಟು ಮಂದಿ ಬಿಟ್ಟು ಬರ್ತಾರೋ, ಆ ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ. ಆನಂತರ ಮುಂದಿನ ಪ್ರಶ್ನೆಗಳು ಹೋಗೋಣ. 20, 60, 180. ಓಕೆ, 180. ಈ ಪ್ರಶ್ನೆ ಯಾವ ಥರ ಮಾಡಿದಾರೆ ಅನ್ನೋದು ನೋಡಿರಿ, ಸಿಂಪಲ್ ಆಗೈತಿ. 20 × 3 ಮಾಡಿದಾರು ಅಂದ್ರೆ 60. 60 × 3 ಮಾಡಿದಾರು 180. 180 × 3 ಮಾಡಿದ್ರೆ ಆನ್ಸರ್ ಸಿಗ್ತೈತಿ 180 × 3 ಮಾಡಿದ್ರೆ 540 ಆಕೈತಿ. 540 ಈ ಪ್ರಶ್ನೆಗೆ ಉತ್ತರ ಆಕೈತಿ. ಆನಂತರ ಇವಾಗ ಗುಣಾಕಾರ ಪ್ರಕ್ರಿಯೆ ಈ ರೀತಿಯೊಳಗೆ ನಿಮಗೆ ಕ್ವಶನ್ ನೋಡೋಕೆ ಸಿಗ್ತಾವೆ. ಆನಂತರ ಇವತ್ತಿನ ವಿಡಿಯೋದ ಇನ್ನೊಂದು ಇದು ಬಂದ್ಬಿಟ್ಟು ನಮ್ಮ ಭಾಗಾಕಾರ ಪ್ರಕ್ರಿಯೆ, ಡಿವಿಷನ್ ಪ್ರಕ್ರಿಯೆ ಅಂತ ಹೇಳ್ತಾವೆ. ಈ ಪ್ರಕ್ರಿಯೆ ಮೇಲೆ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ನೋಡೋದಾದ್ರೆ, ಆನಂತರ ಡಿವಿಷನ್ ಹೋಗೋ ಒಂದನೇ ಪ್ರಶ್ನೆ ನೋಡೋದಾದ್ರೆ ಸಿಂಪಲ್ ಐತಿ. ಪ್ರಶ್ನೆ 30, ಆನಂತರ 12, ಆನಂತರ 6. ಮುಂದಿನ ಪ್ರಶ್ನೆ ಯಾವುದಂತ ಹೇಳಬೇಕು. ಇಲ್ಲಿ ಯಾವ ಥರ ಮಾಡಿದಾರೆ ಅನ್ನೋದು ನೋಡೋದಾದ್ರೆ ಸಿಂಪಲ್ ಐತಿ. ಇದು ಕೂಡ ಈ 30 ಏನೈತಲ್ಲ, 30 / 2 30 / 3 +2 ಅಂದ್ರೆ 30 10 ಆಕೈತಿ. 10 + 2 12. ಆನಂತರ ಸೇಮ್ ಇದೇ ರೀತಿ ಮಾಡ್ಕೊತ ಹೋಗ್ಯಾರು. ಇದನ್ನು 3 ಡಿವೈಡ್ ಮಾಡಿ +2 ಮಾಡಿದಾರು. 3 × +2 ಇದೇ ಮುಂದೆ ಬರ್ತೈತಿ. ಅಂದ್ರೆ ನೋಡಿ ಇಲ್ಲಿ 4ಕ್ಕೆ 2 ಕೂಡಿಸಿದ್ರೆ 6 ಬರ್ತೈತಿ. ಅದೇ ರೀತಿ ಸೇಮ್ +2 3/2 ಆಕೈತಿ. ಆನಂತರ 2 2 4. ಈ ಪ್ರಶ್ನೆಗೆ ಉತ್ತರ 4 ಆಕೈತಿ. ಅರ್ಥ ಆತ್ಲ? /3 ಮಾಡಿ ಕಸ +2ಅನ್ನು ಇದಕ್ಕೆ ಕೂಡಿಸ್ಕೊಂತೋಗ್ಯಾರು. ಮುಂದೆ ಇದೇ ಥರ ಆನ್ಸರ್ ಬರ್ತೈತಿ. ಇದು ಡಿವಿಷನ್ ಮ್ಯಾಗೇನು ಆಲ್ಮೋಸ್ಟ್ ಕಡಿಮೆ ಕ್ವಶನ್ ಬರ್ತಾವೆ, ಏನು ಭಾಳ ಕ್ವಶನ್ ಬರೋದಿಲ್ಲ. ಆ ಕಾರಣಕ್ಕೆ ಒಂದೇ ಕ್ವಶನ್ ಸಾಕಿದ್ರ ಮ್ಯಾಗ ಮುಂದಿನ ವಿಡಿಯೋದಾಗ ಉಳಿದಂಥ ಏನು ಟ್ರಿಕ್ಸ್ ಅದಾವು ಮತ್ತು ಉಳಿದಂಥ ಮೆಥಡ್ಗಳು ಯಾವ್ಯಾವ ಅದಾವೆ ಅಂದ್ರೆ ವರ್ಗ ಮತ್ತು ಘನಮೂಲಗಳ ಮ್ಯಾಗ ನಂಬರ್ ಸೀರೀಸ್ ಯಾವ ಥರ ಬರ್ತಾವೆ, ವರ್ಗಗಳ ಮೇಲೆ ಯಾವ ಥರ ಬರ್ತಾವೆ ಅನ್ನೋದನ್ನು ನೋಡೋಣ ಮುಂದಿನ ವಿಡಿಯೋದಾಗ. ಮತ್ತು ನಿಮಗೆ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಡಿರಿ. ಮುಂದಿನ ವಿಡಿಯೋ ಸಿಗ್ತಾನೋ, ಅಲ್ಲಿವರೆಗೂ ಬಾಯ್.